ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಈಗಾಗಲೇ ಸೆಕೆಂಡ್ ಇಯರ್ PUC ಎಕ್ಸಾಮು ಹತ್ತಿರ ಬರ್ತಾಯಿದೆ. CETಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು ಜನ ಬಂದು ಶಿವಮೊಗ್ಗದ SDP ಸರ್ವಿಸ್ ಸೆಂಟ್ರ್ ಪಕ್ಕ ಇರ್ತಕ್ಕಂಥ ಸೆಂಟ್ರ್ನಲ್ಲಿ ಬಂದು ಅರ್ಜಿಯನ್ನು ಹಾಕಿದ್ದೀರಾ. ಬರ್ತಾ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಬನ್ನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಮೆಡಿಕಲಿಗೆ ಎಲ್ಲ ಎಂಟ್ರಿ ಆಗ್ಬೇಕಲ್ಲ, ಡೆಂಟಲಿಗೆ, ಅದಕ್ಕೆಲ್ಲ ನೀಟ್ನವರು ಅಪ್ಲಿಕೇಶನ್ನ ಕರೆದಿದ್ದಾರೆ. ಅಲ್ಲಿ ನೀಟ್ ಎಕ್ಸಾಮಿಗೋಸ್ಕರ ಅಪ್ಲಿಕೇಶನನ್ನು ಹಾಕಬೇಕು. ಅದಕ್ಕೆ ಅಪ್ಲಿಕೇಶನನ್ನು ಶಿವಮೊಗ್ಗದ NT ರಸ್ತೆಯಲ್ಲಿರುವ SDP ಸರ್ವಿಸ್ ಸೆಂಟ್ರಲ್ಲಿ ಹಾಕ್ಕೊಡ್ತೀವಿ. ನೀವು ಬಂದು CETಗೆ ಮತ್ತು ನೀಟಿಗೆ ಅರ್ಜಿಯನ್ನು ಹಾಕಬೇಕು. ಎಲ್ಲೆಲ್ಲ ಹೋಗ್ತಾ ಇದ್ದೀರಾ, ತುಂಬ ಜಾಸ್ತಿ ತಗೊತಾ ಇದ್ದಾರೆ ಅಂತ ವರ್ತಮಾನ ಇದೆ ನನಗೆ. ಜಾಸ್ತಿ ಕೊಡಬೇಡಿ, ಏಕೆಂದರೆ ಏನೇ ಸಲಹೆ ಸಹಕಾರ ಇದ್ದರೂ ನಾನೆಲ್ಲ ನಿಮಗೆ ಶಿವಮೊಗ್ಗ ವಿರೂಪಾಕ್ಷ ನಮ್ಮ ಆಫೀಸ್ನಲ್ಲಿ ಕಾಯ್ತಾ ಇರ್ತೀನಿ. ನೀವು ಬಂದು ಅರ್ಜಿಯನ್ನು ಹಾಕಬೇಕು. ಈ ವಿಡಿಯೋವನ್ನು ಎಲ್ಲ ಸ್ಟೂಡೆಂಟ್ಗೂ ತಲುಪೋಂಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಬಂದು CETಗೆ ಮತ್ತು ನೀಟಿಗೆ ಎಕ್ಸಾಮ್ಗೋಸ್ಕರ ಅರ್ಜಿಯನ್ನು ಹಾಕಿ ವಿದ್ಯಾರ್ಥಿಗಳು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು, ಶುಭವಾಗಲಿ.